ಉತ್ತರ ಕರ್ನಾಟಕ ಮೂಲದ ಒಬ್ಬ ವ್ಯಕ್ತಿ ಉತ್ತರ ಕರ್ನಾಟಕದ ಯೂಟ್ಯೂಬರ್ಸನ್ನು ಹಿಡ್ಕೊಂಬಂದು ದೇವಸ್ಥಾನದ ಬಗ್ಗೆ ಧರ್ಮದ ಬಗ್ಗೆ ಎಲ್ಲ ಕೆಟ್ಟದಾಗಿ ಪ್ರಚಾರ ಮಾಡಿ ಇಡೀ ದಕ್ಷಿಣ ಕನ್ನಡದ ಶಾಂತಿಯನ್ನು ಕೆಡಿಸುವ ಒಬ್ಬ ವ್ಯಕ್ತಿ ಗಿರೀಶ್ ಮಟ್ಟಣ್ಣನವರು. ನೀವು ಬೇಕಿದ್ರೆ ನಂಬಿ, ನಾವು ಒಂದೇ ಇನ್ನು ಮಾಡಬೇಕಾಗಿರೋದು ಹಿಂದೂಗಳು ಒಗ್ಗಟ್ಟಾಗಿ ದಕ್ಷಿಣ ಕನ್ನಡ ಉತ್ತರ ಕರ್ನಾಟಕ ಅಂತಲ್ಲ, ಇಡೀ ಇಂಡಿಯಾದಲ್ಲಿ ನಮ್ಮ ಧರ್ಮಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಾ ಇರುವ ಈ ವ್ಯಕ್ತಿಯನ್ನು ನಾವು ಪೊಲೀಸರು SIT ಅವರು ಶಿಕ್ಷೆ ಕೊಡ್ತಾರಂತ ಗೊತ್ತಿಲ್ಲ, ಬಟ್ ನಾವು ಜನರು ಒಗ್ಗಟ್ಟಾಗಿ ಆ ದಕ್ಷಿಣ ಕನ್ನಡಕ್ಕೆ ಕಾಲಿಡದಂಗೆ ಮಾಡಬೇಕು. ಅದು ಕೆಲಸ ನಿಮ್ಮಿಂದ ಆದರೆ ಅಣ್ಣಪ್ಪ ಮಂಜುನಾಥನ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ವೀರೇಂದ್ರ ಹೆಗ್ಡೆ ಮತ್ತು ಅವರ ಫ್ಯಾಮಿಲಿಯನ್ನು ಬಿಡಿ. ಅವರು ತಪ್ಪು ಮಾಡಿದರೆ ದೇವರು ಶಿಕ್ಷೆ ಕೊಡ್ತಾನೆ. ಮಹೇಶ್ ಅಣ್ಣ ತಿಮ್ಮರಡಿ ಏನು ಈ ವ್ಯಕ್ತಿ ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತಾನೆ, ನಾವು ತಪ್ಪು ಮಾಡಿದರೆ ನಾವು ಶಿಕ್ಷೆ ಅನುಭವಿಸ್ತೀವಿ. ಬಟ್ ನಮ್ಮ ಇಂಟೆನ್ಷನ್ ಏನಾಗಿರ್ಬೇಕಂದ್ರೆ ನಮ್ಮ ಧರ್ಮಕ್ಷೇತ್ರದ ರಕ್ಷಣೆ. ಆ ಒಂದು ಇಂಟೆನ್ಷನಿಂದ ನಮ್ಮ ಅಣ್ಣಪ್ಪ ಮಂಜುನಾಥನ ರಕ್ಷಣೆ. ಅಲ್ಲಿ ಬೇರೆ ಯಾರೇ ಆಡಳಿತ ಮಾಡಲಿ, ಅದು ಅಣ್ಣಪ್ಪ ಮಂಜುನಾಥ ಡಿಸೈಡ್ ಮಾಡಲಿ. ಅಲ್ಲಿ ವೀರೇಂದ್ರ ಹೆಗ್ಡೆ ಅವರು ಬೇಕು, ಅಲ್ಲದೆ ಅದು ಸರ್ಕಾರಿ ಇದಕ್ಕೆ ಹೋಗಬೇಕು, ಅಲ್ಲಂದರೆ ಟ್ರಸ್ಟ್ ಬೇಕು. ಅದೆಲ್ಲ ಮೊನ್ನೆ ನನಗೆ ಯಾರು ಕೇಳಿದರು, ನಿಮ್ಮ ಪ್ರಕಾರ ಏನು ಅನ್ನಿಸ್ತದೆ ಅಂತ. ಅಷ್ಟು ದೊಡ್ಡ ಟಾಪಿಕ್ ಮಾತಾಡುವ ಒಂದು ನಾಲೆಜ್ ನನಗಿಲ್ಲ. ಅದಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವರು ತೀರ್ಮಾನ ಮಾಡಲಿ. ಬಟ್ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ವೈಯಕ್ತಿಕ ದ್ವೇಷ ಇದ್ದರೆ ಅವರು ವೈಯಕ್ತಿಕವಾಗಿ ತೀರಿಸ್ಕೊಳ್ಳಿ. ಅಲ್ಲಿ ನಮ್ಮ ಜನರನ್ನು ಮಂಗ ಮಾಡೋದು ಬೇಡ. ಆ್ಯಕ್ಚುಲಿ ಈ ಮಟ್ಟಣ್ಣನವರು ಒಂದು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬಂದಿದ್ದು. ನನಗೆ ತುಂಬ ಜನ ಕೇಳಿದ್ರು, ಅವರು ವೀರೇಂದ್ರ ಹೆಗ್ಡೆ ಅವರ ಜನ ಅಂತ. ಅಲ್ಲ, ವೀರೇಂದ್ರ ಹೆಗ್ಡೆ ಅವರ ಜೊತೆಗಿದ್ದು ಅವ್ರ ಜೊತೆ ಏನೋ ಟೈಅಪ್ ಮಾಡಲಿಕ್ಕೆ ಹೋಗಿ ಆಗದಿರುವಾಗ ಹೊರಗೆ ಬಂದು ಬ್ಲ್ಯಾಕ್ ಮೇಲ್ ಮಾಡಿ ಡೀಲ್ ಮಾಡೋಕ್ಕೆ. ಈ ಮನುಷ್ಯ ಡೀಲ್ ಅಂತಾನಲ್ಲ ನಮಗೆಲ್ಲ. ಸೊ ಆ ವ್ಯಕ್ತಿನೇ ಖುದ್ದು ಡೀಲ್ ಆಗಲಿಕ್ಕೆ ಬಂದಿರೋದು. ಇದು 2 ವರ್ಷದ ಹಿಂದೆ ಇನ್ನೊಬ್ಬರು ಮಹಿಳೆ ನನಗೆ ಫೋನ್ ಮಾಡಿ ಹೇಳಿದರು. ಅವ್ರು ಅಂದ್ರಂತೆ, ನೀವು ಹೋರಾಟಗಾರನ್ನು ಸರಿ ಬೈಬೇಕು, ಬಟ್ ಬೈದು ಆಗ ನಿಮಗೆ ವಸಂತ್ ಗಿಳಿಯಾರದು ಫೋನ್ ಬರುತ್ತೆ, ನೀವು ಅವನು ಡೀಲ್ ಮಾಡ್ತಾನೆ ಡೀಲ್ ಆಗಲಿಕ್ಕೆ, ಸೊ ಅದನ್ನು ನೀವು ಹೇಳಬೇಕು, ಅವನನ್ನು ಟ್ರ್ಯಾಪ್ ಮಾಡು ಅಂತ. ಬಟ್ ಅವರ ಬ್ಯಾಡ್ ಲಕ್ ಏನೋ ವಸಂತ್ ಗಿಳಿಯರ ಹೆಣ್ಮಕ್ಳಿಗೆ ಕಾಲ್ ಮಾಡಲಿಲ್ಲ. ಅಲ್ಲಿ ಅದು ಅವರು ಫ್ಲಾಪ್ ಆಯಿತು. ಸೊ ಇಂಥದ್ದು ಕೆಲವು ಕುತಂತ್ರಗಳಿದೆ. ನಾನು ಹೇಳ್ತೀನಿ, ಒಂದೊಂದೇ ಹೇಳ್ತೀನಿ, ಯಾಕಂದರೆ ಒಮ್ಮೆಲೆ ಹೇಳಿದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹೇಗಾದರೂ ಮಾಡಿ, ನನ್ನದೊಂದು ವಿನಂತಿ ಎಲ್ಲರಲ್ಲೂ, ಗಿರೀಶ್ ಮಟ್ಟಣ್ಣನ ವ್ಯಕ್ತಿಯನ್ನು ಬೀಗೇನವರು ಮಾಡಲ್ಲ. ಅವರೊಂಥರ ಎಜುಕೇಟೆಡ್ ಇರೋದಲ್ಲಿ ಇವರೊಬ್ಬರೇ, ಯಾರು ಗಿರೀಶ್ ಮಟ್ಟಣ್ಣ ಒಬ್ಬರೇ. ಅವರಲ್ಲಿ ಫೈಲ್ಸ್ ಸ್ವಲ್ಪ ರೆಕಾರ್ಡ್ಸ್ ಎಲ್ಲ ಇದೆ. ಸೊ ಈ ವ್ಯಕ್ತಿ ಏನೋ ಆಟ ಆಡ್ತಾ ಇದ್ದಾನೆ, ಬಾಲನ್ ಅವರ ಜೊತೆ ಸೇರಿ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ ನೀವು ಮೂರ್ಖರು. ಅದರಲ್ಲಿ ಹಿಂದಿನ ಉದ್ದೇಶ ಬೇರೆಯೇ ಇದೆ. ಸೊ ಯಾವ ಕಾರಣಕ್ಕೂ ನಮ್ಮ ಕ್ಷೇತ್ರವನ್ನು, ನನ್ನ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರವನ್ನು ನಾವು ರಕ್ಷಣೆ ಮಾಡಲೇಬೇಕು. ಇದು ಹಿಂದೂಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನೊಂದು ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲ ಹಿಂದೂಗಳು ಅಲ್ಲದೆ ಅನ್ಯ ಧರ್ಮದವರಿಗೂ ಕರೆ ಕೊಡ್ತಾ ಇದ್ದೀನಿ. ಅವರಿಗೂ ತುಂಬ ನಂಬಿಕೆ ಇದೆ ಅಣ್ಣಪ್ಪ ಮಂಜುನಾಥ ಮೇಲೆ. ಎಲ್ಲರೂ ಒಗ್ಗಟ್ಟಾಗಿ ಆ ಗಿರೀಶ್ ಮಟ್ಟಣ್ಣ ಎಂಬ ವ್ಯಕ್ತಿಯನ್ನು ದಕ್ಷಿಣ ಕರ್ನಾಟಕದಿಂದ ಓಡಿಸಿ. ಮೊದಲು ನಮಗೆ ಮಾಡಲಿಕ್ಕಾಗೋದು ಅದು ಕೆಲಸ. SIT ಅವರು ಮತ್ತೆ ಅವ್ರನ್ನ ಅರೆಸ್ಟ್ ಮಾಡ್ತಾನೆ, ಆಯಿತಾ? ಸೊ ಇದಷ್ಟು ನಾನು ಕೊಡುವ ಕರೆ ನಿಮಗೆ. ನನ್ನ ಒಂದು ಹೆಣ್ಮಗಳಾಗಿ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಮಾಡ್ಬೋದು. ಒಂದು ಟೈಮಲ್ಲಿ ಇವರ ಮಾತು ಕೇಳಿ ನಾನೇ ಅಣ್ಣಪ್ಪ ಮಂಜುನಾಥ ದೇವಸ್ಥಾನದ ಬಗ್ಗೆ ಹೇಳಿದೆ. ಸೊ ಆ ದೇವರಿಗೆ ನಾನು ಏನಾದ್ದರಿಂದ ದೇವರು ನನಗೆ ಶಿಕ್ಷೆ ಕೊಡಲಿ. ನಾನು ತಪ್ಪಾಯಿತು ಅಂತ ಒಪ್ಪಿಕೊಳ್ಳಲ್ಲ ಇಲ್ಲಿ, ಯಾಕಂದರೆ ನನ್ನ ಮನಸ್ಸಿಂದ ಕೆಲವು ವಿಚಾರ ಬರಬೇಕಿದೆ, ಅದರಲ್ಲಿ ಏನೊಂದು ವಾಸ್ತವ ಇದೆ. ಓಕೆ, ಸದ್ಯಕ್ಕೆ ನಾವು ವೀರೇಂದ್ರ ಹೆಗ್ಡೆ ಮತ್ತು ಆಡಳಿತ ವರ್ಗದವರನ್ನು ನಮಗೆ ಮಾತಾಡೋ ಅಗತ್ಯ ಇಲ್ಲ. ಅದು ಅವ್ರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲಿ. ಸೊ ಇದನ್ನಿಷ್ಟನ್ನು ನಮ್ಮ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಮಾಡಲೇಬೇಕು. ಈ ವ್ಯಕ್ತಿ ನಮ್ಮ ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲರ ಶಾಂತಿ ಕೆಡಿಸಿದರೆ ನಮಗೆ ಇನ್ನು ನೆಮ್ಮದಿ ಬೇಕೇ ಬೇಕು. ಯಾಕಂದರೆ ತುಂಬ ಸಮಯ ನಮಗೆ